ನಾನು 2 ಅಟೆಂಪ್ಟ್ಸ್ ಟ್ರೈ ಮಾಡಿದೆ, ಅದಾಗ್ಲಿಲ್ಲ. ಸೊ ಇವರು ICU ಬ್ಯಾಚ್ ಅಂತ ಶುರು ಮಾಡಿದ್ರು. ಸೊ ಐ ಥಾಟ್ ಇಟ್ ವಿಲ್ ಬಿ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಅನ್ನಿಸ್ತು. ಬಟ್ ಬಂದಾದ್ಮೇಲೆ ಗೊತ್ತಾಯ್ತು ಅದು ಇರೋದಕ್ಕಿಂತ ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ದ ಟೀಚರ್ಸ್ ಆರ್ ವೆರಿ ಡೆಡಿಕೇಟೆಡ್, ದ ಕಾನ್ಸೆಪ್ಟ್ಸ್ ಮತ್ತೆ ದ ಮೆಟೀರಿಯಲ್ ಅವ್ರು ಕೊಡೋದು ಎಲ್ಲ ಇಟ್ಸ್ ವೆರಿ ಗುಡ್ ಅಂಡ್ ಐ ಆಮ್ ಹ್ಯಾಪಿ, ಐ ಆಮ್ ಎಂಜಾಯಿಂಗ್. ನನಗೆ ತುಂಬಾ ಖುಷಿ ಇದೆ ಇದಕ್ಕೆ. ಸೊ ಏನ್ ಕೋರ್ಸ್ ನ ಮುಗಿಸ್ಕೊಂಡು ಬಂದಿರೋದು ಅಂಡರ್ ಗ್ರಾಜುಯೇಟ್ ಮಾಡ್ತಿರೋದು? ನಾನು BCom ಫಸ್ಟ್ ಇಯರ್ ಮಾಡ್ತಿದ್ದೇನೆ, ಜೊತೆಗೆ CA ಮಾಡ್ತಿದ್ದೇನೆ. ಓಕೆ, ಸೊ ಫ್ಯೂಚರ್ ನಿಮ್ ಪ್ಲಾನ್ಸ್ ಏನು? CA ಮಾಡ್ಬೇಕು ಅಂತ. ಈಗ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿಲ್ಲ ಅಂದ್ರೆ ಪೇರೆಂಟ್ಸ್ ಅಂತೂ ಇನ್ ಸಾಕು ಬೇರೆದೇನಾದ್ರೂ ಓದ್ಕೊ ಅಂತ ಹೇಳ್ತಾರೆ. ಸೊ ಆತರ ಪ್ರೆಷರ್ ನಿಮ್ಮ ಮನೇಲಿ ಬಂದಿದ್ಯಾ? ಬಂದಿಲ್ಲ. ಅಂದ್ರೆ ಹೇಗೆ ಅಂದ್ರೆ CA ಕೋರ್ಸ್ ತಗೊಂಡಾದ್ಮೇಲೆ ನಾವೆಷ್ಟು ಡೆಡಿಕೇಟೆಡ್ ಆಗಿರ್ತೀವಿ, ಪೇರೆಂಟ್ಸ್ ಸಹ ಅಷ್ಟೇ ಡೆಡಿಕೇಟ್ ಆಗಿ ಇರ್ತಾರೆ ಯೂಶುವಲ್. ಸೊ ಅವರ ಕೋರ್ಸ್ ಬಗ್ಗೆ ಗೊತ್ತಿದ್ರೆ ಯಾರು ಸಹ ಅದು ಬಿಡ್ಲಿಕ್ಕೆ ಯಾರು ಹೇಳುದಿಲ್ಲ. ಸೊ ಅರ್ಥ ಮಾಡ್ಕೋಬೇಕು, CA ಮಕ್ಕಳು ಯಾರು CA ಓದ್ಬೇಕು ಅಂತ ಇರ್ತಾರೆ, ಅವ್ರ ಪೇರೆಂಟ್ಸ್ ನೀವು ಎಷ್ಟು ವರ್ಷ ಅವ್ರು ಓದ್ತೀವಿ ಅಂತ ಹೇಳಿದ್ರು ಕೂಡ ಓದಿಸ್ಬೇಕಾಗತ್ತೆ. CA ಇರೋದು ಟಫ್ ಅಲ್ಲ, ಇದು ಫಾರ್ ಟಫ್ ಪೀಪಲ್ ಇರೋದಲ್ಲ. ಸೊ ಯು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ನೀವು ರೆಡಿ ಇದ್ರೆ ಮಾತ್ರ ಇದು ಕೋರ್ಸ್ ನಿಮ್ಗೆ ಅಂತ ಇರ್ತದೆ. Only tough people Yeah, choose tough tough. things. Yeah, sure.